ಆಹಾಹಾಹಾ. ಇದೇನೋ ಟೆಸ್ಲಾ ಕಾರು? Yes, madam. Tesla Model Y, the future of smart cars, smooth riding electric car with zero pollution. ಎಷ್ಟು ಚೆನ್ನಾಗಿದೆ. ಸೇಮ್ ಇಲಾನ್ ಮಸ್ಕು ಅವರ ಮಗು ಇದ್ದಾಗಿದೆ. ಪ್ರೈಸ್ ಎಷ್ಟು? ಒಂದು 70-85 ಲಕ್ಷದ ಒಳಗೆ ಸಿಗುತ್ತೆ. ಅಷ್ಟೊಂದು ಯಾಕ್ರಿ? ಅಮೆರಿಕದಲ್ಲಿ 32 ಲಕ್ಷಕ್ಕೆಲ್ಲ ಸಿಗುತ್ತೆ. ಇಲ್ಲಿ ಒಂದಿಸ್ಕೊಂಡ್ರೆ 2 ಸಿಗುತ್ತೆ ವಿತ್ ಡಬಲ್ ಪ್ರೈಸಾ? ನೋಡಿ ಮೇಡಮ್, ನೀವು ಅಮೆರಿಕದಲ್ಲೇ ಹೋಗಿ ಈಸ್ಕೊಳ್ಳಿ. ಆದ್ರೆ ಇಲ್ಲಿ ನಿಮ್ಗೆ ಇಂಪೋರ್ಟ್ ಡ್ಯೂಟಿ ಬೀಳುತ್ತೆ. ಅದು 100%. ಅಂದ್ರೆ 32 into 100 ಅಲ್ಲೇ 64 lakhs ಆಯ್ತಾ. ಆಮೇಲೆ GST 28% ಮತ್ತೆ ಸೀಸು 15%. ಯಾಕಂದ್ರೆ ಇದು ಲಕ್ಸುರಿ ಕಾರು. ಅಂದ್ರೆ 32 into 48%, ಅಲ್ಲಿಗೆ 14 lakh ಜಾಸ್ತಿ ಆಗುತ್ತೆ. ಟೋಟಲ್ ಆಗಿ 78 lakhs ಆಯ್ತು. ಆಮೇಲೆ ರಿಜಿಸ್ಟ್ರೇಷನ್ ಫೀಸು, ರೋಡ್ ಟ್ಯಾಕ್ಸು, ಅದು ಸ್ಟೇಟ್ ವೈಸು ಅಪ್ರಾಕ್ಸಿಮೇಟ್ಲಿ 2 to 3 lakhs. ಆಮೇಲೆ CBU, ಟ್ರಾನ್ಸ್ಪೋರ್ಟು, ಇನ್ಶೂರೆನ್ಸು ಅಂತ ನಿಮಗೆ 1.5 ಇಂದ 2 lakhs ಆಯ್ತು. ಆಮೇಲೆ ನಮ್ ಶೋರೂಮ್ ಅಥವಾ ಡೀಲರ್ ಮಾರ್ಜಿನ್ 1-2 ಲಕ್ಷ. ಸೊ ಟೋಟಲ್ ಆಗಿ ನಿಮ್ಗೆ 70 ಇಂದ 85 lakhs ಒಳಗೆ ಆಗುತ್ತೆ ಮೇಡಮ್. ಏನಪ್ಪ ಇದು? ನಿಮ್ ರೇಟ್ ಕೇಳಿ ನಾನ್ ಕಾರ್ ಇಸ್ಕೊಂತಿದೀನ, 4 ವೀಲರ್ ಮನೆ ಇಸ್ಕೊಂತಿದೀನ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನೋಡಿ ಮೇಡಮ್, ಈ ಟೆಸ್ಲಾ ಕಾರ್ ಎಲ್ಲ ಬರೋದು ಚೈನಾ ಇಂದ ಸೀದಾ ಬಂದು ಮುಂಬೈನಲ್ಲಿ ಲ್ಯಾಂಡ್ ಆಗುತ್ತೆ. ಇದನ್ನ CBU, ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಅಂತಾರೆ. ಅದಕ್ಕೆ ಡಬಲ್ ಪ್ರೈಸು. ಅಲ್ಲಪ್ಪ, 32 ಲಕ್ಷ ಕಾರ್ನ ತಗೊಂಡೋಗಿ 80 ಲಕ್ಷಕ್ಕೆ ಮಾರ್ತಿರಲ್ಲ. ಅದಕ್ಕೆ ಅದೇ 85 ಲಕ್ಷಕ್ಕೆ ಒಂದು ಟಾಟಾ ಹರಿಯರ್ EV, ಒಂದು ಇನೋವಾ ಕ್ರಿಸ್ಟಾ ಡೀಸೆಲ್, ಎಲ್ಲ ಮೇಡ್ ಇನ್ ಇಂಡಿಯಾ ಕಾರ್ಸ್, ಮತ್ತೆ ಒಂದು ಐಫೋನ್, ಒಂದು ವಾಷಿಂಗ್ ಮಿಷಿನ್, 4 ಕಾಂಚಿಪುರಂ ಸೀರೆ, ಮತ್ತೆ ಥೈಲ್ಯಾಂಡ್ ಟ್ರಿಪ್ ಹೋಗೋಕ್ಕೂ ಸಿಗುತ್ತೆ. ಅಲ್ಲಪ್ಪ, ಈ ವಿಷಯ ಇಲಾನ್ ಮಸ್ಕಿಗೆ ಏನಾದ್ರು ಗೊತ್ತಾದ್ರೆ ಏನ್ರಿ ನನ್ನ ರಾಕೆಟ್ ನ ಮಾರ್ತಿದೀರಾ ಅಥವಾ ನನ್ನ ಕಾರ್ನ ಮಾರ್ತಿದೀರಾ ಅಂತ ಉಗಿ ಅಲ್ವಾ? ಅವ್ರು ಏನ್ ಹೋಗಿದ್ರು ಅಷ್ಟೇ. ನಾವು ಅವರ ರಾಕೆಟ್ ಪ್ರೈಸ್ ಅಲ್ಲಿ ಅವರ ಕಾರ್ನ ಮಾರ್ತಿದೀವಿ ಅಂತ ಹೇಳ್ತೀವಿ. ಅಯ್ಯೋ, ಇದಕ್ಕೇನು ಪರಿಹಾರ ಇಲ್ವೇನಪ್ಪ? ಪರಿಹಾರ ಇದೆ ಮೇಡಮ್. ಇಲಾನ್ ಮಸ್ಕ್ ಅವರು ಟೆಸ್ಲಾ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿನ ನಮ್ಮ ಇಂಡಿಯಾನಲ್ಲಿ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪ್ರೈಸ್ 30 to 40% ಡೌನ್ ಆಗುತ್ತೆ. ಆದ್ರೆ ಇದು ಆಗಲ್ಲ ಮೇಡಮ್. ಯಾಕಾಗಲ್ಲ? ಯಾರು ಇದಕ್ಕೆ ಅಡ್ಡ ಇದ್ದಾರೆ? ಓ ಅಲ್ವಾ? Wait, what?